ಮಾನ್ಯ ಅಧ್ಯಕ್ಷರಿಗೆ ಪೂಜ್ಯ ಹೆಗಡೆಯವರು ಕ್ಷೇತ್ರದ ಪರವಾಗಿ ಶಾಲು, ಪುಷ್ಪಮಾಲೆ ಮತ್ತು ವಿಶೇಷವಾದ ಸ್ಮರಣಿಕೆ ಭಿನ್ನವತ್ತಳೆಯನ್ನು ನೀಡಿ ಗೌರವಿಸಿ ಹರಿಸ್ತಾ ಇದ್ದಾರೆ. ವೆಂಕಟೇಶ್ ಅವರು ಸಂಸ್ಕೃತದ ಹಿರಿಮೆಯನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡವರು. ಒಂದು ಮನ್ಮನೋ ಮಂದಿರಕ್ಕೆ ಓ ಲೋಕಗುರುಗಳೆಲ್ಲ ಬನ್ನಿ 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 ಬನ್ನಿ, ತುಳಿಯ ನಿಮ್ಮ ಪದತಲ, ತುಳಿಯ ನಿಮ್ಮ ಪದತಲ, ದಲ 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 ಅರಳುವುದನ್ನು ಶಿರಃ ಕಮಲ ಕುಟ್ಮಲ, ತಮೋತಿಮಿರ ಅಳಿಯಲಲ್ಲಿ ಪರಂಜ್ಯೋತಿ ಬೆಳಗಲಿ, ಋತದ ಶಿವದ ಆನಂದದ ಚಿದ್ವಿಭೂತಿ ತೊಳಗಲಿ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಈ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ನಮ್ಮೆಲ್ಲರಿಗೂ ಪೂಜ್ಯರು, ನಮ್ಮ ರಾಜ್ಯಕ್ಕೆ ಸದಾ ಕ್ಷೇಮವನ್ನು ಬಯಸ್ತಾ ಇರೋರು ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳು. ಅದೇ ರೀತಿ ಶ್ರೀಮತಿ ಹೇಮಾವತಿ ವಿ ಹೆಗಡೆಯವರ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಈಗ ತಾನೇ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದ ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರೇ, ಉಪನ್ಯಾಸ ಮಾಡಲಿರುವಂಥ ಡಾಕ್ಟರ್ ಗಜಾನನ ಶರ್ಮಾ ಅವರೇ, ಡಾಕ್ಟರ್ ಪಿ ಚಂದ್ರಿಕಾ ಅವರೇ, ಡಾಕ್ಟರ್ ಕೆ ಪಿ ಪುತ್ತೂರಾಯರೇ, ಪೂಜ್ಯ ಹೆಗಡೆಜಿಯವರ ಸೋದರರಾದಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ ಮತ್ತು ಸುರೇಂದ್ರ ಕುಮಾರ್ಜಿಯವರೇ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಮತ್ತು ಈ ಸಭೆಯಲ್ಲಿರುವ ಎಲ್ಲ ಸಜ್ಜನ ಬಂಧುಗಳೇ, ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಮತ್ತು ಅದಕ್ಕಿಂತ ಮುಂಚೆ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಜಿಯವರು ಈ ಧರ್ಮ ಮತ್ತು ಸಾಹಿತ್ಯ ಈ ಎರಡಕ್ಕೂ ಇರುವ ಅನ್ಯೋನ್ಯವಾದಂಥ ಸಂಬಂಧವನ್ನು ಕಳೆದ 88 ವರ್ಷಗಳ ಕಾಲ ಈ ಅನ್ಯೋನ್ಯ ಸಂಬಂಧವನ್ನು ಹೇಗೆ ಶ್ರೀ ಕ್ಷೇತ್ರ ಅದನ್ನು ಪಾಲನೆ ಮಾಡ್ತಾ ಅದನ್ನು ನಾವು ಹೊಕ್ಕುಬಳಿಕೆ ಮಾಡಿ ಬರ್ತಾ ಇದೆ ಅನ್ನೋದನ್ನು ತಮ್ಮ ಸ್ವಾಗತ ಭಾಷಣದಲ್ಲಿ ಮಾತನಾಡಿದರು. ಧರ್ಮ ಮತ್ತು ಸಾಹಿತ್ಯ ಈ ವಿಷಯ ಮತ್ತು ಸಾಹಿತ್ಯವನ್ನು ಒಳಗೊಂಡ ಧರ್ಮವನ್ನು ಅಂಗೀಕಾರ ಮಾಡಿಕೊಂಡಂಥ ಸಾಹಿತ್ಯದ ಈ ಕ್ರಮ ಸುಮಾರು ಭಾರತದಲ್ಲಿ 8-10 ಸಾವಿರ ವರ್ಷಗಳಿಂದ ನಿರಂತರವಾಗಿ ಇದೊಂದು ಧರ್ಮ ಮತ್ತು ಸಾಹಿತ್ಯಕ್ಕೆ ಒಂದು ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಂಡಿದ್ದು. ಇಡೀ ಭಾರತದಲ್ಲಿ ಬೌದ್ಧ ದಾರ್ಶನಿಕನಾದ ನಾಗಾರ್ಜುನ, ಅದ್ವೈತ ವೇದಾಂತದ ಆಚಾರ್ಯರಾದ ಶಂಕರ ಭಗವತ್ಪಾದರು, ಅಭಿನೃತ ಪಾದರು, ಕಾಶ್ಮೀರದ ಪ್ರತಿಭಿಜ್ಞಾ ದರ್ಶನದ ಅಭಿನೃತ ಪಾದರು ಮತ್ತು ನಮ್ಮ ಕರ್ನಾಟಕದ ಅಲ್ಲಮಪ್ರಭುದೇವರು, ಬಹುಶಃ ಈ ನಾಲ್ವರು ಈ ಧರ್ಮ ಮತ್ತು ಸಾಹಿತ್ಯಕ್ಕಿರುವ ಅನ್ಯೋನ್ಯವಾದ ಸಂಬಂಧವನ್ನು ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ನೆಲೆಗಳಲ್ಲಿ, ಬೇರೆ ಬೇರೆ ಮುಖಗಳಲ್ಲಿ ಅದನ್ನು ವ್ಯವಸ್ಥೀಕರಣ ಮಾಡ್ತಾ ಬಂದರು. ಸಾಹಿತ್ಯ ಅನ್ನೋದು ನಮಗೆ ಯಾಕೆ ಬೇಕು? ಸಾಹಿತ್ಯ ಅಂದರೆ ಅದು ಕೇವಲ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಸಂಸ್ಕೃತ ಸಾಹಿತ್ಯ ಮಾತ್ರ ಅಲ್ಲ, ಪ್ರಾಕೃತ ಸಾಹಿತ್ಯ ಮಾತ್ರ ಅಲ್ಲ, ಪಾಲಿ ಮಾತ್ರ ಅಲ್ಲ, ತುಳು, ಕೊಂಕಣಿ ಮುಂತಾದಂಥ ಈಗ ಪ್ರಚಲಿತದಲ್ಲಿರುವ ಸಾಹಿತ್ಯ, ಎಲ್ಲ ಭಾಷೆಯ ಸಾಹಿತ್ಯದ ಮೂಲ ಗುರಿ ಒಂದು ರೀತಿ ಅಂತರಂಗ ಶೋಧನೆ ಅಂತ.
ಅಥವಾ ಅಂತರಂಗದ ಶುದ್ಧೀಕರಣಕ್ಕೆ ನಾವು ಈ ಸಾಹಿತ್ಯವನ್ನು ಬಳಕೆ ಮಾಡಿಕೊಳ್ತೀವಿ. ಸಾಹಿತ್ಯ ಅನ್ನೋದು ಕೇವಲ ಅದು ರಂಜನೀಯವಾದ ಪದಾರ್ಥ ಅಲ್ಲ, ರಂಜನೀಯವಾದಂಥ ಶಾಬ್ದಿಕವಾದಂಥ ರಚನೆ ಅಲ್ಲ. ಮೂಲತಃ ಅದು ನಮ್ಮ ಅಂತರಂಗದ ಶುದ್ಧೀಕರಣಕ್ಕೆ ಈ ಸಾಹಿತ್ಯ ಅನ್ನೋದು ಬಹಳ ಮುಖ್ಯವಾದ ವಿವಕ್ಷೆ ಅಂತ ಅನ್ನೋದು ಭಾರತೀಯ ಸಾಹಿತ್ಯವನ್ನು, ಭಾರತೀಯ ಪರಂಪರೆಯನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿದ್ರೆ, ಅದು ನಾಗಾರ್ಜುನ ತನ್ನ ಮೂಲ ಮಧ್ಯಮಿಕ ಕಾರಿಕದಲ್ಲಾಗಲಿ, ಆಚಾರ್ಯ ಶಂಕರ ಭಗವತ್ಪಾದರು ಅವರ ಸೌಂದರ್ಯ ಲಹರಿ ಮತ್ತು ಶಿವಾನಂದ ಲಹರಿ, ಅಷ್ಟಲ್ಲದೆ ಅವರ ಗೀತಾ ಭಾಷೆ, ಉಪನಿಷತ್ ಭಾಷೆ ಮತ್ತು ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಈ ಧರ್ಮ ಮತ್ತು ಧರ್ಮ ಅನ್ನೋದನ್ನು ತತ್ವ ಅನ್ನೋ ಅರ್ಥದಲ್ಲಿ, ತತ್ವ ಮತ್ತು ಸಾಹಿತ್ಯ ಇವೆರಡಕ್ಕೂ ಇರುವಂಥ ಅನ್ಯೋನ್ಯತೆಯನ್ನು ಅವರು ಪರಿಗಣಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಕಾಶ್ಮೀರದ ಮಹಾಮಹೇಶ್ವರಾಚಾರ್ಯ, ಈ ಪ್ರತ್ಯಕ್ಷ ಈಶ್ವರ ಅಂಥೇಳಿ ಹೇಳ್ತಿರ್ತಕ್ಕಂಥ ಅಭಿನೃತಪಾದರು ಅವರ ಎಲ್ಲ ಕೃತ್ಯಗಳಲ್ಲೂ ಈ ಸಾಹಿತ್ಯ ಮತ್ತು ಈ ತತ್ವದ ಪರಸ್ಪರವಾದ ಹೆಣಿಗೆಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಈ ಸಾಹಿತ್ಯದ ಒಳಗಡೆ ಯಾವುದೇ ಸಾಹಿತ್ಯ ಇದ್ದರೆ ಆ ಸಾಹಿತ್ಯದ ಹೆಣಿಗೆಯಲ್ಲಿ ಈ ತತ್ವದ ವಿವಕ್ಷೆ ಇರುತ್ತೆ, ತತ್ವದ ಧಾತು ಇರುತ್ತೆ. ಯಾವ ಸಾಹಿತ್ಯದಲ್ಲಿ ಈ ತತ್ವದ ಧಾತು ಇಲ್ವೋ ಅದನ್ನು ಸಾಹಿತ್ಯ ಅಂತ ಅನ್ನೋದಕ್ಕೆ ತುಂಬ ಕಷ್ಟ. ಒಂದು ರಂಜನೀಯವಾದ ಸಾಹಿತ್ಯ ಆಗುತ್ತೆ ಹೊರತು ಅದು ಆತ್ಮಿಕವಾದ ಸಾಹಿತ್ಯ ಆಗಲ್ಲ. ಇದನ್ನು ನಮ್ಮ ಭಾರತದ ಬೇರೆ ಬೇರೆ ಸಂದರ್ಭಗಳಲ್ಲಿ, ಕನ್ನಡದ ಸಂದರ್ಭದಲ್ಲಿ ಆದಿಕವಿ ಪಂಪ ಬೆಳಗುವಿನಲ್ಲಿ ಲೌಕಿಕಮಮ್ಮ ಅಲ್ಲಿ ಜನಾಗಮಮ್ಮ ಅಂತ ಹೇಳ್ದ. ಒಂದು ಲೌಕಿಕ ಇದೆ, ಇನ್ನೊಂದು ಜನಾಗಮ ಇದೆ, ಒಂದು ಆಗಮ ಇದೆ, ಒಂದು ಧರ್ಮದರ್ಶನ ಇದೆ, ಒಂದು ಜಿನದರ್ಶನ ಇದೆ. ಜಿನದರ್ಶನ ಮತ್ತು ಲೋಕದರ್ಶನ ಅಥವಾ ಈ ಲೌಕಿಕದ ಇವೆರಡನ್ನು ಒಂದು ಹಿತವಾಗಿ ಕೂಡಿಸುವಂಥ ಒಂದು ಕ್ರಮ ಇದೆ. ಅದಕ್ಕಾಗಿ ಅವನು ವಿಕ್ರಮಾರ್ಜುನ ವಿಜಯ ಬರೆಯುವಾಗ ಅದು ಲೋಕ ಸಾಹಿತ್ಯ, ಲೋಕದ ಎಲ್ಲ ಖಂಡನೆಗಳನ್ನು ನೋಡಿ ಅದರ ತಾಳೆಮೇಳುಗಳನ್ನು ಅವನು ಪರಿಗಣಿಸದ. ಅದೇ ಆದಿಪುರಾಣವನ್ನು ಬರೆಯುವಾಗ ಅದು ಆತ್ಮದ ಶುದ್ಧೀಕರಣದ ಬಗ್ಗೆ ಯೋಚನೆ ಮಾಡಿದ. ಭರತ, ಬಾಹುಬಲಿ ಮತ್ತಿತರ ಎಲ್ಲ ವ್ಯಕ್ತಿಗಳನ್ನು ಕುರಿತು ಚಿತ್ರಿಸುವಾಗ ಅವನಿಗಿದ್ದಿದ್ದು ಈ ಧರ್ಮ ಮತ್ತು ಸಾಹಿತ್ಯ ಅಥವಾ ತತ್ವ ಮತ್ತು ಸಾಹಿತ್ಯ ಇವೆರಡರೊಳಗಿರುವಂಥ ಸಂಬಂಧಗಳನ್ನು, ಅಂತರ ಸಂಬಂಧಗಳ ಹುಡುಕಾಟ ಕಳೆದ 1200 ವರ್ಷಗಳ ಕಾಲ ಕನ್ನಡದ ಪರಂಪರೆಯಲ್ಲಿ ಅದು ಬೆಳೆದು ಬಂದಿದೆ. ಕುವೆಂಪು ಒಂದು ಕಡೆ ವಿಜ್ಞಾನ, ಕಲೆ ಮತ್ತು ಅಧ್ಯಾತ್ಮ ಈ ಮೂರೂ ಕೂಡ ಒಂದು ಸಾಹಿತ್ಯದ ಮುಖದಲ್ಲಿ ಇರಬೇಕು ಅಂತ. ಯಾವುದೇ ಸಾಹಿತ್ಯ ತಗೊಂಡ್ರೆ ಆ ಸಾಹಿತ್ಯದ ಅದು ಕಲೆಗೆ ಸಂಬಂಧಪಟ್ಟ ಸಾಹಿತ್ಯ ಇರ್ಬೋದು, ಅದು ಡೊಳ್ಳು ಕುಣಿತ ಇರ್ಬೋದು, ಪ್ರದರ್ಶನ ಕಲೆಗಳಿರ್ಬೋದು, ಅಥವಾ ವಾಚಿಕ ಕಲೆಗಳಿರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು. ಪ್ರತಿಯೊಂದು ಕಲೆಯ ಒಳಗಡೆ ಒಂದು ಅಧ್ಯಾತ್ಮದ ಅದರ ಒಳಗಡೆ ಪ್ರಮುಖವಾದಂಥ ಧಾತುವಾಗಿರುತ್ತೆ ಅಂತ. ಅಧ್ಯಾತ್ಮವೇ ನಿಶ್ಚಿತ ಪ್ರಯೋಜನವೇನಿಗೆ ಅಂತ ರತ್ನಾಕರುಣಿ ತನ್ನ ಭರತೇಶ್ವ ವಿಭವದಲ್ಲಿ ಹೇಳ್ದ. ನನಗೆ ಅಧ್ಯಾತ್ಮ ಬಿಟ್ಟು ಬೇರೆ ಇಲ್ಲಪ್ಪ, ನಾನು ಈ ಭಾಷೆಯಲ್ಲಿ ಹೇಳ್ತಿರೋದು ನಾನು ಅಧ್ಯಾತ್ಮವನ್ನೇ. ಅಧ್ಯಾತ್ಮ ಅಂದರೆ ಏನದು? ನನ್ನನ್ನೇ ನಾನೇ ನೋಡಿಕೊಳ್ಳೋದು. ಯಾವುದನ್ನು ಅಲ್ಲಮ್ಮ ಪ್ರಭುಗಳು ತಾನರಿದಡೆ ತನ್ನರಿವೇ ಗುರು ಅಂತ ಹೇಳಿದ್ರು. ಹೊರಗಡೆ ಇಲ್ಲ ಗುರು, ತನ್ನ ಒಳಗಡೆ ಇದ್ದಾನೆ ಗುರು ಅಂತ. ನನ್ನ ಒಳಗಿರುವ ಗುರುವನ್ನು ಎಚ್ಚರಿಸೋದು, ನನ್ನ ಒಳಗಿರುವ ಅರಿವಿನೊಳಗಿನ ಅರಿವನ್ನು ಎಚ್ಚರಿಸೋದು. ಅದನ್ನು ಮಧುರಚಂದ್ರರು, ಬೇಂದ್ರೆಯವರು, ಕುವೆಂಪು ಅವರು ನಮ್ಮ ಕಾಲದಲ್ಲಿ ಈ ಅರಿವಿನೊಳಗಿನ ಅರಿವನ್ನು ತೋರಿಸ್ಕೊಟ್ರು. ಇದು ಸಾಹಿತ್ಯದ ಬಹಳ ಮುಖ್ಯವಾದ ಲಕ್ಷಣ. ಯಾಕೆಂದರೆ ರಂಜನೆ ಏನಿದೆಯೋ ಸಾಹಿತ್ಯದಲ್ಲಿ ಬಹಿರ್ಮುಖವಾದದ್ದು ಒಂದು ರಂಜನೆ, ಅಂತರ್ಮುಖವಾದದ್ದು ಆಧ್ಯಾತ್ಮಿಕವಾದ. ಹೀಗೆ ಅಧ್ಯಾತ್ಮ ಸಾಹಿತ್ಯ, ರಂಜನೀಯ ಸಾಹಿತ್ಯ ಈ ಎರಡನ್ನೂ ಸಮತೋಲನಗೊಳಿಸ್ಕೊಳ್ಬೇಕಾದ ಅಗತ್ಯ ಇದೆ. ಈಗ 21 ಶತಮಾನ ನಾವಿದ್ದೀವಿ, ನಾವು ರಂಜನೀಯ ಸಾಹಿತ್ಯದ ಕಡೆ ಹೋಗ್ತಾ ಇದ್ದೀವಿ. ಅದು ಸಿನಿಮಾ ತಗೊಳ್ಳಿ, ಈಗಿನ ಹಾಡುಗಳನ್ನು ತಗೊಳ್ಳಿ, ಆಧುನಿಕ ಪ್ರಪಂಚದಲ್ಲಿ ಈ ವಾಣಿಜ್ಯೀಕರಣಕ್ಕೆ ಒಳಗಾಗಿರುವ ಸಾಹಿತ್ಯ ಪ್ರಕಾರಗಳು ಕೇವಲ ರಂಜನೀಯವಾದಂಥ ಗುಣವನ್ನು ಹೊಂದಿವೆ. ಅದು ಆ ಕ್ಷಣಕ್ಕೆ ಮಾತ್ರ, ಅದು ಕ್ಷಣದಲ್ಲಿ ಮಾತ್ರ ಬರುತ್ತೆ, ಕ್ಷಣದಲ್ಲಿ ಹೋಗ್ತದೆ. ಈಗ ಟಿ ವಿ ಚಾನೆಲ್ಗಳಲ್ಲಿ 100-120 ಚಾನೆಲ್ಗಳಿವೆ. ಸುಮ್ಮನೆ ಒತ್ತುತ್ತಾ ಹೋದರೆ ನಿಮಗೆ ಚಾನೆಲ್ ದೃಶ್ಯ ಕಾಣುತ್ತೆ, ಯಾವುದು ಕೂಡ ಸ್ಥಿರವಾಗಿ ನಿಂತ್ಕೊಳ್ಳಲ್ಲ. ಅದನ್ನು ನಾವೇನು ಮಾಡ್ತೀವಿ, ಅಲ್ಲಿ ಒಂದಷ್ಟು ಕುಣಿತ ಬರುತ್ತೆ, ಒಂದಷ್ಟು ಹಾಡು ಬರುತ್ತೆ, ತಕ್ಷಣವೇ ಮರ್ತು ಹೋಗ್ಬಿಡುತ್ತೆ, ನಿಮಗೆ ಹೃದಯಸ್ಥವಾಗಲ್ಲ. ನೋಡಿ, ಸಾಹಿತ್ಯದಲ್ಲಿ 2 ಮುಖಗಳಿವೆ. ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಹೃದಯಕ್ಕೆ ಸೇರಿದ್ದು. ಬೌದ್ಧಿಕವಾದದ್ದು ಹೃದಯಕ್ಕೆ ಸೇರಿದ್ದು ಎರಡರಲ್ಲೂ ಕೂಡ ಒಂದು ಶಾಸ್ತ್ರಮತಿ, ಇನ್ನೊಂದು ಸಾಹಿತ್ಯಮತಿ.
ಈ ಸಾಹಿತ್ಯ ಮತ್ತು ಈ ಶಾಸ್ತ್ರಮತಿ ಮತ್ತು ಸಾಹಿತ್ಯ ಇದೆಯಲ್ಲ, ಇವೆರಡನ್ನೂ ಒಂದು ಗೂಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ, ಪೂತಿನ ಅವರ ಹರಿಚರಿತೆಯಲ್ಲಿ, ಇತ್ತೀಚೆಗೆ ಎಚ್ ಎಸ್ ವೆಂಕಟೇಶಮೂರ್ತಿ ಬರೆದ ಬುದ್ಧಚರಣ ಕಾವ್ಯದಲ್ಲಿ, ಪ್ರಾಚೀನ ಕಾವ್ಯ ಬಿಟ್ಟು ಅರ್ವಾಚೀನವಾದ ಮಹಾಕಾವ್ಯಗಳಲ್ಲೂ ಕೂಡ ಈ ಎರಡನ್ನೂ ಬುದ್ಧಿಪೂರ್ವಕವಾದದ್ದು ಇದೆಯಲ್ಲ, ಈ ಬುದ್ಧಿಪೂರ್ವಕವಾದದ್ದನ್ನು ಹೃದಯಸ್ಥಗೊಳಿಸಿಕೊಳ್ಳುವ ಬಗೆ ಹೇಗೆ? ಶಾಸ್ತ್ರ ಸಾಹಿತ್ಯವಾಗುವ ಕ್ರಮ ಯಾವುದು? ಈ ಸಾಹಿತ್ಯದ ಒಳಗಡೆ ಈ ಶಾಸ್ತ್ರದ ಕ್ರಮಗಳು ಹೇಗೆ, ಅದರ ಚಲನೆ ಹೇಗೆ ಅಂತ ಹರಿಚರಿತೆಯಲ್ಲಿ ಪೂತಿ ನರಸಿಂಹಾಚಾರ್ಯರು ಮೊದಲ ಆರಂಭದಲ್ಲಿ ಹೇಳ್ತಾರೆ. ಭಾಗವತ ಸಂಪ್ರದಾಯ, ಗಾಂಧೀಜಿಯವರ ಸರ್ವೋದಯ ಸೃಷ್ಟಿ, ಸಮನ್ವಯವಾದಂಥ ರಾಮಕೃಷ್ಣ ಪರಮಹಂಸರ ಸಮನ್ವಯತೆಯ ಕ್ರಮ, ಇವೆಲ್ಲವನ್ನೂ ಕೂಡ ಒಂದು ಸಾಹಿತ್ಯ ತನ್ನೊಳಗಡೆ ಇಟ್ಕೊಳ್ಳುತ್ತೆ, ಅದನ್ನು ಹೃದಯಸ್ಥ ಮಾಡುತ್ತೆ. ಹೀಗೆ ಸಾಹಿತ್ಯ ಅನ್ನೋದು ಅಂತರಂಗದ ಶುದ್ಧೀಕರಣಕ್ಕಾಗಿರೋದು. ಒಂದು ಕಲೆಯನ್ನು ಕುಮಾರ ಗಂಧರ್ವ ಅವರ ಯಾರಾದರೂ ಬೈಠಕಗಳನ್ನು ಕೇಳಿದರೆ ನಿಮಗೆ ಅಂತರಂಗದ ವಿಕಾಸ ಆಗುತ್ತೆ, ಅಂತರಂಗವೇ ತೆರೆಯುತ್ತೆ, ನಿಮಗೆ ಬಹಿರ್ಮುಖವಾದ ಮನಸ್ಸು ಅಂತರ್ಮುಖವಾಗಿ ಬಿಡುತ್ತೆ. ಕುಮಾರ ಗಂಧರ್ವರನ್ನು ನೀವು ಅವರ ನಿರ್ಗುಣಿ ಭಜನ್ಸ್ ಕೇಳಿ, ಅವರ ಬೇರೆ ಬೇರೆ ಬೈಠಕಗಳನ್ನು ಕೇಳಿದಾಗ, ಕರ್ನಾಟಕದಲ್ಲೂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಕೇಳಿದಾಗ, ಮುಸರಿ ಸುಬ್ರಹ್ಮಣ್ಯರವರ ಕಚೇರಿಯನ್ನು ಕೇಳಿದಾಗ, ಸಂಗೀತದಲ್ಲಿ ಇದೊಂದಿದೆ. ಹೀಗೆ ಮಾತು ಮತ್ತು ಧಾತು ಅವೆರಡು ಸಂಯೋಗದ ಈ ಸೃಷ್ಟಿ ಇದೆಯಲ್ಲ ಸಂಗೀತ, ಈ ಸಂಗೀತದ ಒಳಗಡೆ ಒಂದು ಅಂತರಂಗದ ಪರಿವೀಕ್ಷಣೆ ಬರುತ್ತೆ, ಅಂತರಂಗದ ಶುದ್ಧೀಕರಣದ ಕಡೆ ಹೋಗ್ತದೆ. ಎಷ್ಟೆಷ್ಟು ಮಟ್ಟಿಗೆ ಅಂತರಂಗದ ಶುದ್ಧೀಕರಣ ಆಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಲೋಕದ ಶುದ್ಧೀಕರಣ ಆಗಿಬಿಡುತ್ತೆ. ನಾವೀಗ ಏನು ಮಾಡ್ತಾ ಇದ್ದೀವಿ, ನಮ್ಮ ಸಮಾಜ ವಿಜ್ಞಾನಿಗಳು, ವಿಜ್ಞಾನಕ್ಕೆ ಸೇರಿದವರು ಕೇವಲ ಬಹಿರ್ಮುಖದ ಲೋಕದ ಶುದ್ಧೀಕರಣದ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಲೋಕದ ಶುದ್ಧೀಕರಣ ಎಷ್ಟು ಅಗತ್ಯವಾದದ್ದು, ಹಾಗೆ ಅಂತರಂಗದ ಶುದ್ಧೀಕರಣವೂ ಅಷ್ಟೇ ಮುಖ್ಯ. ನಾನೊಂದು ಎದುರುಗಡೆ ಇರುವಂಥ ಒಂದು ಕಸವನ್ನು ಎತ್ತಬೇಕು, ಅದು ತೆಗಿಬೇಕು, ಸ್ವಚ್ಛ ಮಾಡಬೇಕು. ಅದನ್ನು ಹೊರಗಡೆ ಸ್ವಚ್ಛ ಎಷ್ಟು ಮಾಡ್ತೀವೋ ಒಳಗೆ ಕೂಡ ಅಷ್ಟೇ ಸ್ವಚ್ಛ ಆಗಬೇಕು. ಈ ರೀತಿ ಸ್ವಚ್ಛ ಆಗೋದಕ್ಕೆ, ಶುದ್ಧೀಕರಣ ಆಗೋದಕ್ಕೆ ಒಂದು ಕವಿತೆ, ಒಂದು ಕತೆ, ಒಂದು ಕಾದಂಬರಿ, ಒಂದು ಮಹಾಕಾವ್ಯ, ಒಂದು ಆತ್ಮಚರಿತ್ರೆ, ಒಂದು ಜೀವನ ಚರಿತ್ರೆ, ಒಂದು ಪ್ರಬಂಧ ನಮ್ಮನ್ನು ಪ್ರೇರಣೆ ಮಾಡುತ್ತದೆ. ಅದು ಪ್ರಾಚೀನ ಸಾಹಿತ್ಯ ಇರ್ಬೋದು, ಮಧ್ಯಕಾಲೀನ ಸಾಹಿತ್ಯ ಇರ್ಬೋದು, ಆಧುನಿಕ ಸಾಹಿತ್ಯ ಇರ್ಬೋದು. ಮಧುರಚಂದ್ರನ ಓದ್ದವರಿಗೆ, ಬೇಂದ್ರೆಯವರನ್ನು ಅಭ್ಯಾಸ ಮಾಡಿದವರಿಗೆ, ಕುವೆಂಪು ಅವರು ನೋಡಿದವರಿಗೆ, ಪೂತಿನ ಅವರ ಕವಿತೆಗಳ ಜೊತೆಗೆ ಪ್ರವೇಶ ಮಾಡಿರೋರಿಗೆ ಗೊತ್ತಾಗುತ್ತೆ. ಇದು ಬಹಿರ್ಮುಖದ ಸಂಚಾರ ಎಷ್ಟೆಷ್ಟು ಇರುತ್ತೋ ಅಂತರ್ಮುಖದ ಸಂಚಾರವು ಅಷ್ಟೇ ಸಮಾನಾಂತರವಾಗಿ ಬರುತ್ತೆ. ಮೊದಲು ಬಹಿರ್ಮುಖ, ಬರ್ತಾ ಬರ್ತಾ ಅದು ಅಂತರ್ಮುಖವಾಗಿಬಿಡುತ್ತೆ. ಉಪನಿಷತ್ತುಗಳಲ್ಲಿ ಹೇಳ್ತಿರೋದು ಈ ವಿಚಾರವನ್ನೇ. ನೀನು ನಿನ್ನನ್ನು ನೋಡ್ಕೋ, ಒಳಗಡೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಬೇಕಾಗುವ ಅನೇಕ ಪರಿಕರಗಳಿವೆ. ಅದು ಸ್ನೇಹಿತರಿರ್ಬೋದು, ಗುರುಗಳಿರ್ಬೋದು, ಶಾಸ್ತ್ರದ ಗ್ರಂಥಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಪ್ರವೇಶ ಮಾಡಬೇಕು. ಆದರೆ ನಮ್ಮ 21ನೇ ಶತಮಾನದ ನಮ್ಮ ಈ ವೇಗದ ಬದುಕಿನಲ್ಲಿ ನಾವೆಷ್ಟು ಮಟ್ಟಿಗೆ ಇದನ್ನು ಅಂತರಂಗದ ವಿಕಾಸಕ್ಕೆ ಇದನ್ನು ಬಳಸ್ತಾ ಇದ್ದೀವಿ. ಸಾಹಿತ್ಯವನ್ನು ಅಂತರಂಗದ ವಿಕಾಸಕ್ಕೆ ಬಳಸಬೇಕಾಗಿತ್ತು. ನಮ್ಮ ಅಂತರಂಗದ, ಅದನ್ನೇ ಹೇಳೋದು ಅರಿವಿನ ಸ್ಫೋಟ ಅಂತ ಅದನ್ನು ನಾನು ಕರೆಯೋದು. ಅರಿವಿನ ಸ್ಫೋಟ ಆಗದೇ ಇದ್ದರೆ, ಅಲ್ಲಮ ಪ್ರಭುದೇವರು ಅನೇಕ ಕಡೆ ಹೇಳ್ತಾರೆ, ಶಬ್ದದೊಳಗೆ ನಿಶಬ್ದ, ಅರಿವಿನೊಳಗೇನ ಅರಿವು, ತನ್ನ ಅರಿವೇ ಗುರು ಅಂತ ಹೇಳುವ ಮಾತನ್ನು ಅವನು 800 ವರ್ಷಗಳ ಹಿಂದೆ ಈ ಮಾತನ್ನು ಹೇಳುವುದು ಅವನು. ಇದೇ ಮಾತನ್ನು ಅಭಿಮುಖಪಾದರು ತಮ್ಮ ತಂತ್ರಾಲೋಕದಲ್ಲಿ ಹೇಳಿದರು. ಅವರು ಅನೇಕ 36 ಗ್ರಂಥಗಳು ಬರೆದಿದ್ದಾರೆ. ನಮ್ಮ ಆಧುನಿಕ ಕಾಲದಲ್ಲಿ ಭಾರತದಲ್ಲಿದ್ದಂಥ ಭಾಳ ದೊಡ್ಡ ಉತ್ತರ ಭಾರತದಲ್ಲಿ ಹಜಾರಿ ಪ್ರಸಾದ್ ದ್ವಿವೇದಿ ಅವರೆಲ್ಲ ಬಹಿರ್ಮುಖದ ಸಂಚಾರವನ್ನು ಅಂತರ್ಮುಖದ ಸಂಚಾರಕ್ಕೆ ಬೇಕಾಗುವ ಒಂದು ಕೀಲಿಕೈ ಅಂತ ತಿಳ್ಕೊಂಡಿದ್ರು, ಅದೊಂದು ಉಪಕರಣ ಅಂತ ತಿಳ್ಕೊಂಡ್ರು. ನಮಗೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ಇವೆಲ್ಲವೂ ಉಪಕರಣ ಅಷ್ಟೇ, ಇವೆಲ್ಲವೂ ಸಾಧನಗಳು. ಸಾಧ್ಯ ಎಲ್ಲ ಒಂದು ಕಡೆ ಇದೆ. ಆ ಸಾಧ್ಯ ಯಾವುದು ಅಂದರೆ ಅದು ಅಂತರಂಗದ ವಿಕಾಸ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಂತರಂಗದ ವಿಕಾಸ ಆಗಬೇಕು ಅಂದರೆ ಒಂದು ಶುದ್ಧವಾದಂಥ ಸಂಗೀತವನ್ನು ಕೇಳಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ವಾಗ್ಯೇಕರ್ ವಾಸುದೇವಾಚಾರ್ಯ ಅಂತ ಮೈಸೂರಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರಿದ್ದರು. ಅವರನ್ನು ಶ್ರೀಮನ್ ಮಹಾರಾಜರು ಕೃಷ್ಣರಾಜ ಒಡೆಯರವರು ಸಂಗೀತ ಕಲಿಯೋಕ್ಕಾಗಿ ಅವರಿಗೆ ಪಟ್ಟಂ ಸುಬ್ರಹ್ಮಣ್ಯರನ್ನವ್ರ ಬಳಿ ಕಳಿಸಿದ್ರು.
ಅವರ ಮೊದಲೇ ಈ ಮಾತುಕತೆ ಆಗಿತ್ತು, ನೀವು ಕಳಿಸಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ. ಪಟ್ಟಂ ಸುಬ್ರಹ್ಮಣ್ಯ ಅವರ ಮನೆಗೆ ಹೋದಾಗ ಬಾಗಿಲಲ್ಲಿ ನಿಂತ್ಕೊಂಡ್ರಂತೆ. ಹೊರಗಡೆಯಿಂದ ಒಂದು ತಂಬೂರಿ, ಸುನಾದದ ತಂಬೂರಿ ನಿನಾದ, ಒಂದಿಷ್ಟು ಮೌನ ಅಂದರೆ ಗಾಳಿಯಲ್ಲಿ ನಾದವೇ ಮೈವೆತ್ತಂತಿತ್ತು. ಸುಮ್ಮನೆ ಹೋದರು. ಅಲ್ಲಿ ತಂಬೂರಿ ಶ್ರುತಿ ಮಾಡ್ತಾ ಇಬ್ಬರು ಶಿಷ್ಯರು ಕೂತ್ಕೊಂಡಿದ್ರು. ಅವ್ರು ಹೇಳಿದ್ರಂತೆ, ಜೊತೆಗೆ ಪಟ್ಟಂ ಸುಬ್ರಹ್ಮಣ್ಯ ಅವರು ಉಸಿರಾಡ್ತಾ ಇದ್ದಾಗ, ತಂಬೂರಿ ಕೆಳಮನೆಯಲ್ಲಿದ್ದಾಗ, ಅನುಮಂದಿರದ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಸ್ವತಃ ಪಟ್ಟಂ ಸುಬ್ರಹ್ಮಣ್ಯ ಅವರು ಉಸಿರಾಟದಲ್ಲಿ ಈ ನಾದದ ಅಲೆ ಬರ್ತಿತ್ತಂತೆ. ಇದನ್ನು ವಾಸುದೇವಾಚಾರ್ಯ ಒಂದು ಕಡೆ ಹೇಳ್ತಾರೆ, ಉಚ್ಛ್ವಾಸ ನಿಶ್ವಾಸ ಮಾಡ್ತಿರುವಾಗ ಅದು ನಾದವೇ ಅವರ ದೇಹವೇ ತಂಬೂರಿ. ಅದನ್ನು ನಾವು ತಂಬೂರಿ ಮೀಟಿದವ ಅಂತ ದಾಸರಲ್ಲಿ ಈ ದೇಹವನ್ನೇ ಒಂದು ತಂಬೂರಿ ಅಂತ ಇಟ್ಕೊಂಡು ಅದನ್ನು ಮೀಟಬೇಕು ಅಂತ ಹೇಳ್ತಾರಲ್ಲ, ಈ ರೀತಿ ಒಂದು ಉದಾಹರಣೆಯನ್ನು ಪಟ್ಟಂ ಸುಬ್ರಹ್ಮಣ್ಯರವರ ಸಂಗೀತಕ್ಕೆ ಹೇಳ್ತೀವಿ. ಅವರೊಂದು ಗಾನಗಂಧರ್ವ, ಒಂದು ಗಂಧರ್ವ ಸಂಗೀತಕ್ಕೆ ಗಂಧರ್ವ ಸಂಗೀತ ಅಂತ ಹೇಳ್ತೀವಿ. ಈ ಗಂಧರ್ವ ಸಂಗೀತದಲ್ಲಾಗಲಿ, ಕಲೆಯಲ್ಲಾಗಲಿ, ನೃತ್ಯದಲ್ಲಾಗಲಿ, ನಮ್ಮ ಎಲ್ಲ ಪ್ರಕಾರಗಳಲ್ಲೂ ಇದ್ದಿದ್ದೆ ಅನ್ನೋದು ಒಂದು ಅಂತರಂಗದ ವಿಕಾಸಕ್ಕೆ ಈ ಸಾಹಿತ್ಯವನ್ನು ಬಳಕೆ ಮಾಡ್ತಾಯಿದ್ರು. ವಿಜ್ಞಾನವೂ ಹಾಗೆ. ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ನಮ್ಮ ಕಾಲದ ಬಹಳ ದೊಡ್ಡ ವಿಜ್ಞಾನಿ. ನಮ್ಮ ಕಾಲದ ಅಬ್ದುಲ್ ಕಲಾಂ ಅವರು, ಸರ್ ಸಿ ವಿ ರಾಮನ್, ಎಷ್ಟು ಜನ, ಇವರೆಲ್ಲ ಕೂಡ ವಿಜ್ಞಾನವನ್ನು ಬಳಸುವಾಗ ಅದನ್ನು ಲೋಕತಂತ್ರಕ್ಕಾಗಿ, ಅಂತಿಮವಾಗಿ ಅದನ್ನು ಲೋಕದ ಶುದ್ಧೀಕರಣಕ್ಕಾಗಿ ಬಳಸ್ಕೋತಾ ಇದ್ರು. ಅದನ್ನು ಲೋಕದ ಬೆಳವಣಿಗೆಗೆ, ಲೋಕದ ಏಳಿಗೆಗೆ ಒಂದು ವಿಜ್ಞಾನ ಸಾಹಿತ್ಯವನ್ನು ಬಳಸ್ತಾ ಇದ್ರು. ಹಾಗಾಗಿ ವಿಜ್ಞಾನ ಅನ್ನೋದು ಒಬ್ಬ ಮನುಷ್ಯನನ್ನು ಮಂಕ ಕವಿಸ್ಕೊಡೋದು. ಈಗ ನಮ್ಮ ಕೈಗೀಗ ಐಪಾಡ್ಗಳು ಬಂದಿವೆ. ನಮ್ಮ ಸುಧಾಕರ್ ಜಿ ಅವರು ಹೇಳಿದರು, ಹೌದು, ನಮ್ಮ ಕೈನಲ್ಲಿ ಮೊಬೈಲ್ಗಳಿವೆ, ಐಪಾಡ್ಗಳಿವೆ, ಟ್ವಿಟ್ಟರ್ಗಳಿವೆ, ಗೂಗಲ್ ಇದೆ, ವಾಟ್ಸಪ್ಗಳಿವೆ. ಅಂತಿಮವಾಗಿ ನಾವು ಯಾವ ಜಗತ್ತಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಹೇಳಿದೆ, ಕೈಯಲ್ಲಿ ಈಗ ಪೆನ್ ಹಿಡಿಯೋಕೆ ಬರ್ತಾ ಇಲ್ಲ ಮಕ್ಕಳಿಗೆ. ಯಾಕೆಂದರೆ ಪೆನ್ ಬರೆಯೋದು ಮರ್ತು ಹೋಗ್ತಾ ಇದೆ. ನಮಗೆ ಕೈಯಲ್ಲಿ ಬರೀ ಕೇವಲ ಆನ್ಲೈನಲ್ಲಿ ಕ್ಲಾಸಸ್ ನಡೀತಾ ಇದೆ. ಕೈ ಬರೆಯೋಕ್ಕೆ ಹೋದರೆ ಕೈ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ಪುಟ ಬರೆಯೋಕ್ಕಾಗ್ತಾ ಇಲ್ಲ. ಅವರಿಗೆ ಮಾತನಾಡುವ ಶಕ್ತಿ ಕಡಿಮೆ ಆಗಿದೆ. ಒಂದು 5-10 ನಿಮಿಷ ಕೂಡ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕಾಗದೇ ಇರುವಂಥ ಒಂದಿದೆ. ಯಾವುದೇ ತಂತ್ರಜ್ಞಾನ, ಯಾವುದೇ ವಿಜ್ಞಾನ ಒಬ್ಬ ವ್ಯಕ್ತಿಯ ವಿಕಾಸಕ್ಕೆ ಕಾರಣ ಆಗಬೇಕೇ ಹೊರತು ಇಡೀ ವ್ಯಕ್ತಿತ್ವವನ್ನೇ ಒಂದು ಮುರುಟಿಕೊಳ್ಳುವಂಥ ಒಂದು ವಿಚಿತ್ರವಾದ ಒಂದು ಸಂದರ್ಭ, ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸ್ಥಿತಿಯಿಂದ ನಾವು ಮುಕ್ತವಾಗಬೇಕಾದ್ರೆ ನಮ್ಮ ಅದಕ್ಕೆ ಗಾಂಧೀಜಿಯವರು ಹೇಳಿದ್ದೇನು ಅಂದರೆ, ನಿನ್ನ ಇಡೀ ಕೌಶಲ್ಯವನ್ನು ಯಾವತ್ತೂ ದಮನ ಮಾಡ್ಕೋಬೇಡ ಅಂತ. ನಿನ್ನ ಕೌಶಲ್ಯದ ಕೈಯಲ್ಲಿ ಬರೆಯೋದಿರ್ಬೋದು, ಕಣ್ಣಲ್ಲಿ ನೋಡೋದಿರ್ಬೋದು, ಮಾತಾಡೋದಿರ್ಬೋದು, ಇಂದ್ರಿಯ ಪ್ರಪಂಚ ಯಾವುದಿದೆಯೋ, ಆ ಶಬ್ದ ಸ್ಪರ್ಶ ರೂಪರಸಗಂಧ ಅಂತ ಹೇಳ್ತೀವೋ, ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅದನ್ನು ಪಕ್ವಗೊಳಿಸ್ಕೊಂಡ್ರೆ ಒಂದು ಇಡೀ ಮಾನವ ದೇಹ ಆಗುತ್ತೆ. ದೇಹದ ಎಲ್ಲ ಪಂಚೇಂದ್ರಿಯಗಳನ್ನು, ಅದು ಕರ್ಮೇಂದ್ರಿಯ, ಅಲ್ಲಿಂದ ಮುಂದೆ ಜ್ಞಾನೇಂದ್ರಿಯಕ್ಕೆ ಹೋಗಿ, ಜ್ಞಾನೇಂದ್ರಿಯದಿಂದ ಅವನ ಅಂತರೇಂದ್ರಿಯಕ್ಕೆ ಬಂದು, ಅಂತರ್ಯದಿಂದ ಅವನ ಅರಿವಿನ ಸ್ಫೋಟ ಆಗುವವರೆಗೂ ಈ ಸಾಹಿತ್ಯ ಕರ್ಕೊಂಡು ಹೋಗ್ಬೇಕು, ಕಲೆ ಕರ್ಕೊಂಡು ಹೋಗಬೇಕು. ಒಂದು ಭವ್ಯವಾದಂಥ ಒಂದು ಗೋಮಟೇಶ್ವರ ವಿಗ್ರಹವನ್ನು ನೋಡಿದಾಗ ಕುವೆಂಪು ಅವರು ಒಂದು ಪದ್ಯ ಬರೆದ್ರು, ಅವರು ಶ್ರೀ ಗೋಮಟೇಶ್ವರನ ಭವ್ಯ ಸಾನ್ನಿಧ್ಯದಲ್ಲಿ ಅಂತ. ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಆರೋ ತೆಕ್ಕನೆ ತುಡುಕಿ ಬಾಯಿ ಮುಚ್ಚಿ ಹಿಡಿದಂತೆ ಮೌನ ಭಾರತಿ ಮಾತು ಮೂರ್ಛೆ ಹೋಗಿಹುದಲ್ಲಿ ಶ್ರೀ ಗೋಮಟೇಶ್ವರನ ಭವ್ಯ ಸಾನ್ನಿಧ್ಯದಲ್ಲಿ ಅಂತ ಬರೆದರು. ಅಂದರೆ ಈ ಮಾತು ಮೂರ್ಛೆ ಹೋಗುವ ಒಂದು ಕ್ರಮ ಇದೆಯಲ್ಲ, ಅದೇ ನಿಜವಾದ ಅರ್ಥದಲ್ಲಿ ಅರಿವಿನ ಸ್ಫೋಟ. ಅದು ಮಾತು ನಿಲ್ಲುತ್ತೆ, ಮೌನ ಕೆಲಸ ಮಾಡುತ್ತೆ. ಮಾತು ಹೆಚ್ಚೆಚ್ಚಾದಷ್ಟು ಸುಳ್ಳುಗಳು ಹೆಚ್ಚಾಗುತ್ತೆ, ಮೌನ ಹೆಚ್ಚೆಚ್ಚಾದಷ್ಟು ಸತ್ಯದ ಆವಿಷ್ಕಾರ ಮತ್ತು ಸತ್ಯದ ಯಾವುದನ್ನು ನಮ್ಮ ಪ್ರಾಚೀನರು ಸತ್ಯವಾದ ಧರ್ಮಂಚಾರ ಅಂತ ಏನು ಹೇಳಿದ್ರೋ ಅದರಲ್ಲಿ ಈ ವಿಕಾಸ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಾಹಿತ್ಯ ಅನ್ನೋದು ಕೇವಲ ಅದು ರಂಜನೀಯವಾದದ್ದಲ್ಲ. ಇವತ್ತು ಸಾಹಿತ್ಯನ ನಾವು ಅನೇಕ ರೀತಿ ರಂಜನೆಗಾಗಿ ಬಳಸ್ಕೋತಾ ಇದ್ದೀವಿ. ಆದರೆ ಲಕ್ಷದೀಪೋತ್ಸವದಲ್ಲಿ ನಿನ್ನೆ ನಡೆದ ತ್ರಿಶೂರ್ ಬ್ರದರ್ಸ್ ಅವರ ಹಾಡುಗಾರಿಕೆಯಲ್ಲಿ ನಮ್ಮ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಅಶ್ವಥ್ ಅವರ ಹಾಡುಗಳಿರ್ಬೋದು, ಅನಂತ ಸ್ವಾಮಿ ಅವರ ಭಾವಗೀತೆಗಳನ್ನು ಹಾಡುವಾಗ ಕೇವಲದ ರಂಜನೀಯ ಅಲ್ಲ, ಇಡೀ ಸಾಹಿತ್ಯದ ಒಳಗಿರುವ ದ್ರವ, ಒಂದು ಅಂತರಂಗದ ದ್ರವವನ್ನು, ಅಧ್ಯಾತ್ಮದ ದ್ರವವನ್ನು, ಅಧ್ಯಾತ್ಮದ ಧಾತುವನ್ನು ಅದನ್ನು ಹಾಗೇ ಮೀಟಿ ಹೇಳ್ತಾಯಿದ್ರು. ಸಂಗೀತದಲ್ಲಿ ಮಾತು ಮತ್ತು ಧಾತು ಇದೆ. ಮಾತು ಹೆಚ್ಚಾದರೆ ಧಾತು ವಿಕಲ್ಪವಾಗಿಬಿಡುತ್ತೆ.
ಧಾತು ವಿಕಲ್ಪ ಆಗದೇ ಇರೋ ಹಾಗೆ ಮಾತನ್ನು ಬೆರೆಸಬೇಕು ಅನ್ನೋದು ಒಂದು ಗುಣ. ವಾಗ್ಯಕರ ವಾಸವಿಚಾರಿ ವಿ ಸೀತಾರಾಮಯ್ಯನವರಿಗೆ ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾವಾಗಲೂ ಧಾತುವನ್ನು ವಿಕಲ್ಪ ಮಾಡಿಕೊಡೋದು, ಆದರೆ ಮಾತು ಧಾತುವನ್ನು ಅನುಸರಿಸಬೇಕೇ ಹೊರತು ಈ ಧಾತು ಮಾತನ್ನು ಅನುಸರಿಸ್ಕೊಡ್ಕೊಳ್ಳೋದು. ಧಾತು ಅಂದರೆ ನಾದ, ಮಾತು ಅಂದರೆ ಸಾಹಿತ್ಯ. ಈ ಸಂಗೀತದಲ್ಲೂ ಈ ಮಾತು ಧಾತುಗಳ ಸಂಯೋಗದ ಸ್ಥಿತಿಯನ್ನು ನಮ್ಮ ಹಿಂದಿನ ಪೂರ್ವಿಕರು ಅದನ್ನು ಚೆನ್ನಾಗಿ ತಿಳಿದಿದ್ರು. ಒಂದು ಭೈರವಿ ರಾಗ ಇರ್ಬೋದು, ಆರಭಿ ಇರ್ಬೋದು, ಬೇಗಡೆ ಇರ್ಬೋದು, ಹಂಸಧ್ವನಿ ಇರ್ಬೋದು. ಕಿಶೋರಿ ಅಮೋಣ್ಕರ್ ಅವರು ಹಾಡ್ತಾ ಇದ್ದರೆ ನಿಮಗೊಂದು ದೈವದ ಪದತಲದಲ್ಲಿ ಒಂದು ಕೂತ್ಕೊಂಡಿದ್ದೀನಿ ಅಂತ ಒಂದು ಅನುಭವ ಬರುತ್ತೆ ನಿಮಗೆ. ಅಬ್ದುಲ್ ಕರೀಂ ಖಾನ್ ಸಾಹೇಬರ ಹಳೇ LPಗಳನ್ನು ತೆಗೆದು ನೀವು ಹೋಗಿ ಕೇಳಿದ್ರೆ ಇದು ಯಾವುದು ನಮ್ಮ ಕಾಲದ ನಾವು ಏನೀಗ ರಂಜನೀಯವಾಗಿದೆಯೋ ಅಂಥ ಅದಲ್ಲ. ಇದರೊಳಗಡೆ ಏನೋ ಒಂದು ಕಡೆ ನಮ್ಮನ್ನು ಮೀಡ್ತಾ ಇದೆ, ನಮ್ಮ ಬುದ್ಧಿ ವಿಕಾಸ ಆಗ್ತಾ ಇದೆ, ಬುದ್ಧಿ ಅರಳ್ತಾ ಇದೆ, ಹೃದಯದೊಳಗಡೆ ಅಪ್ಪಿಕೊಳ್ಳುವಂಥ ಒಂದು ಸ್ವಭಾವ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಸಂಗೀತದ ವಿಷಯದಲ್ಲೂ ಅಷ್ಟೇ ಸತ್ಯ. ಕಲೆಗಳಲ್ಲಿ ಅದು ಯಾವುದೇ ಕಲೆ, ಸಂಗೀತ ಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ನೃತ್ಯ ಇರ್ಬೋದು, ಪ್ರತಿಯೊಂದು ಕಲೆಗಳಲ್ಲೂ ಕೂಡ ಈ ಅಧ್ಯಾತ್ಮ ಅನ್ನೋದು ಅದರ ಶ್ರೇಣಿ, ಅದರ ಪ್ರಥಮಾದ್ಯತೆ ಆಗಿರಬೇಕು. ಕನ್ನಡದ ಇಡೀ ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ ಮತ್ತು ಆಧುನಿಕ ಸಾಹಿತ್ಯ, ನಾನು ಹೆಚ್ಚು ಕಡಿಮೆ ನವೋದಯಕ್ಕೆ ನಾನು ನಿಂತು ಈ ಮಾತುಗಳು ಹೇಳ್ತೇನೆ. ಅಷ್ಟೂ ಜನ ಕವಿಗಳಿಗಿದ್ದೇನು ಅಂದರೆ ಮೊದಲು ಅಧ್ಯಾತ್ಮ. ಈ ಅಧ್ಯಾತ್ಮದ ನಿಶ್ಚಿತವಾದಂಥ ಒಂದು ಪ್ರಯೋಜನವನ್ನು ರತ್ನಾಕರ್ಣಿ ಭರಿತೇಶ ವಿಭವವನ್ನು ನೀವು ಯಾವುದೇ ಸಂಧಿ ತೆಗೆದು ಓದಿ, ಅವನ ಸಾಂಗತ್ಯದ ಒಳಗಡೆ ಸೂಕ್ಷ್ಮವಾಗಿ ಅಡಗಿರೋ ಒಂದು ಅಧ್ಯಾತ್ಮವನ್ನು ಕಾಣ್ತೀರಿ ನೀವು. ನನ್ನನ್ನೇ ನಾನು ನೋಡ್ಕೊಳ್ಳೋದಕ್ಕೆ ಅದಕ್ಕೊಂದು ಉಪಾಯ ಆಗುತ್ತೆ. ಇಂಥ ಉಪಾಯವನ್ನು ಕಲ್ಪಿಸಿಕೊಟ್ಟವನು ಮಧ್ಯಕಾಲೀನ ಸಾಹಿತ್ಯದಲ್ಲಿ ನನಗೆ ತುಂಬ ಮೆಚ್ಚುಗೆ ಆದವನು ರತ್ನಾಕರ್ಣಿಯ ಭರಿತೇಶ ವಿಭವ, ಚಾಮರಸನ ಪ್ರಭುಲಿಂಗ ಲೀಲೆ, ಹರಿಹರನ ಬಸವರಾಜ ದೇವರಗಳೇ, ಅಲ್ಲಮ್ಮ ಪ್ರಭುದೇವರಗಳೇ, ಅವನದೇ ಗಿರಿಜಾ ಕಲ್ಯಾಣ. ಪ್ರಾಚೀನ ಸಾಹಿತ್ಯದಲ್ಲಿ ಪಂಪನ ಆದಿಪುರಾಣ. ಬಹುಶಃ ಪಂಪನ ಆದಿಪುರಾಣಕ್ಕೆ ಸಮದಂಡಿಯಾದಂಥ ಇನ್ನೊಂದು ಕೃತಿ ಯಾವ ಸಾಹಿತ್ಯದಲ್ಲಿಲ್ಲ. ಬಹುಶಃ ಭಾರತದ ಮಾತ್ರ ಅಲ್ಲ, ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ಆದಿಪುರಾಣಕ್ಕೆ ಸಮಾನಾಂತರವಾದ ಮತ್ತು ಆದಿಪುರಾಣದಲ್ಲಿ ಅವನು ಹುದುಗಿಸಿಟ್ಟಿರುವ ಈ ಅಧ್ಯಾತ್ಮ ಮತ್ತು ಸಾಹಿತ್ಯದ ನಡುವಿನ ಅನ್ಯೋನ್ಯತೆಯನ್ನು ಅವನಷ್ಟು ಚೆನ್ನಾಗಿ ಬಿಡಿಸಿಟ್ಟು ಹೇಳಿದವನು ಬಹುಶಃ ಇನ್ನೊಬ್ಬ ಇಲ್ಲ ಅಂತ. ನನ್ನ ಗುರುಗಳಾದ ರಂಗನಾಥ್ ಶರ್ಮರು ಪಂಪ ಭಾರತವನ್ನು ಎಡಿಟ್ ಮಾಡುವಾಗ ಅವರೊಂದು ಸಾಲು ಬರೆದರು. ನಾನು ಪಂಪನನ್ನು ಈ ಆದಿಪುರಾಣವನ್ನು ಸಂಪಾದನೆ ಮಾಡುವಾಗ ನಾನು ಬಂದಿದ್ದೇನು ವಿಶೇಷ ಅಂದರೆ, ಇಂಥ ಒಬ್ಬ ಕವಿ ಸಂಸ್ಕೃತದಲ್ಲೂ ಈ ಪಂಪನಿಗೆ ಸಮನಾದ ಒಬ್ಬ ಕವಿ ಸಂಸ್ಕೃತದಲ್ಲಿ ಇದ್ದಾನೆ ಇಲ್ವೋ ಅಂತ ಅನ್ನೋದು ಕೂಡ ನನಗೆ ಅನುಮಾನ ಬರುತ್ತೆ ಅಂತ. ಯಾಕೆಂದರೆ ರಂಗನಾಥ್ ಶರ್ಮರು ನನ್ನ ಗುರುಗಳು, ಅವರು ವೇದಾಂತ, ಕಾವ್ಯ, ಸಾಹಿತ್ಯ ಇತ್ಯಾದಿಗಳಲ್ಲಿ ಅಭೂತಪೂರ್ವವಾದ ಸಾಧನೆ ಮಾಡಿದವರು. ಅವರಿಗೆ ಈ ಮಾತು ಹೇಳುವಾಗ ಕಾಳಿದಾಸ ಇದ್ದಾನೆ ನೆನಪಲ್ಲಿ, ಬಹುಭೂತಿ ಇದ್ದಾನೆ, ಭಾಸ ಇದ್ದಾನೆ, ವಾಲ್ಮೀಕಿಗಳಿದ್ದಾರೆ, ವ್ಯಾಸರಿದ್ದಾರೆ. ಇಷ್ಟು ಕವಿತೆಯನ್ನು ಇಟ್ಕೊಂಡು ಈ ಮಾತು ಹೇಳ್ತಾರೆ. ಆದಿಪುರಾಣಕ್ಕೆ ಆ ಎತ್ತರಕ್ಕೆ ಏರಬಲ್ಲ ಇನ್ನೊಂದು ಭಾರತೀಯ, ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಇಂಥ ಬಗ್ಗೆ ಒಂದು ಕೃತಿ ಇದೆಯೋ ಇಲ್ವೋ ಅನ್ನೋ ಬಗ್ಗೆ ನನಗಿನ್ನೂ ಅನುಮಾನ ಇದೆ ಅಂತ. ಆದಿಪುರಾಣದ ಪಂಪನಿಂದ ಹಿಡಿದು ಇತ್ತೀಚೆಗೆ ಕಳೆದ 10-20 ವರ್ಷಗಳ ಹಿಂದೆ ಚಾರುಚರಿತ್ರ ಕಾವ್ಯ ಬಂತು. ಹಂಪನ ಅವರ ಕಾವ್ಯ, ಅದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. ಹೀಗೆ ಈ ಸಾಹಿತ್ಯದ ಮುಖದಲ್ಲಿ ಈ ಅಧ್ಯಾತ್ಮ ಅನ್ನೋದು ಕೇಂದ್ರವಾದರೆ ಸಾಹಿತ್ಯಕ್ಕೊಂದು ಬಲ ಬರುತ್ತೆ, ನಮ್ಮ ಹೃದಯ ವಿಕಾಸ ಆಗುತ್ತೆ, ಅರಿವಿನ ಸ್ಫೋಟ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಅರಿವಿನ ಸ್ಫೋಟ ಆದಾಗ ನಾವು ಜೀವನವನ್ನು ನೋಡೋದಕ್ಕೆ ಬೇಕಾಗುವ ಮೂರನೇ ಕಣ್ಣು ನಮ್ಗೆ ಓದಾಗುತ್ತೆ. ಸಾಹಿತ್ಯ ಕೊಡೋದು ಅಂದರೆ ಮೂರನೇ ಕಣ್ಣನ್ನು. ಅವನು ಮುಕ್ಕಣ್ಣ ಅಂತ ಈಶ್ವರನ ಕರೆಯೋದಕ್ಕೆ ಕಾರಣ ಏನು ಅಂದರೆ, ಈ ಹಣೆಗಣ್ಣನ್ನು ತೆರೀತಾನೆ ಅವನು. ಈ ಹಣೆಗಣ್ಣು ತೆರೆಯೋದು ಅಂದರೆ ಅದು ಕಲೆ, ಸಾಹಿತ್ಯ, ಅಧ್ಯಾತ್ಮ ಇವುಗಳಿಂದ ಮಿಶ್ರಿತಗೊಂಡಂಥ ಮೂರನೇ ಕಣ್ಣನ್ನು ನಮ್ಮಲ್ಲಿ ತೆರೆದಂಗೆ ಆಗುತ್ತೆ. ಈ ಮೂರನೇ ಕಣ್ಣನ್ನು ತೆರೆಯೋದಕ್ಕಾಗಿ ಸಾಹಿತ್ಯ ಬೇಕು. ಸಾಹಿತ್ಯ ಸಮ್ಮೇಳನದ ಮುಖ್ಯ ಉದ್ದೇಶ ನನಗೆ ತಿಳಿದಿರೋ ಹಾಗೆ ಪೂಜ್ಯ ಹೆಗಡೆಜಿಯವರ ಉದ್ದೇಶ ಇರೋದೇನು ಅಂದರೆ, ಅಧ್ಯಾತ್ಮವನ್ನು ನಾವು ದೀಪ ಬೆಳಗಿಸೋದು. ಆ ದೀಪದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಳ ಮಾರ್ಮಿಕವಾಗಿ ಮತ್ತು ಅತ್ಯಂತ ಅಮೂಲ್ಯವಾದಂಥ ಕೆಲವು ಮಾತುಗಳನ್ನು ಆಡಿದ್ರು. ನಿಜ, ಹೊರಗಿನ ದೀಪ ಇದೆ, ನಾವು ಒಳಗಿನ ದೀಪ ಹಚ್ಕೊಳ್ಳೋಣ. ಹೊರಗಿನ ದೀಪ ಹಚ್ಚುವ ಕಾಲಕ್ಕೆ ಒಳಗಿನ ದೀಪವೂ ಬೆಳಗಬೇಕು. ಅದಕ್ಕಾಗಿಯೇ ನಿಜಗುಣ ಶಿವಿಗೆ ಒಂದು ಮಾತು ಹೇಳ್ತಾನೆ, ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ ಅಂತ.
ಜ್ಯೋತಿ ಹೊರಗಡೆ ಬೆಳಗ್ತಾ ಇದೆ ನಿಜ, ಒಳಗಿರುವ ಪರಂಜ್ಯೋತಿಯು ಬೆಳಗಬೇಕಲ್ಲ. ಹೊರಗಡೆ ಹಚ್ಚಿದ್ರೆ ಮಾತ್ರ ಅಲ್ಲ, ಇದು ಬೆಳಗಿಸೋದು. ಹೊರಗಡೆಯೂ ಬೆಳಗಿಸಿ ನಮ್ಮ ಅಂತರಂಗವನ್ನು ಬೆಳಗಿಸಿಕೊಳ್ಳೋದಕ್ಕೆ ಈ ಸಾಹಿತ್ಯ ಅನ್ನೋದು ಬೇಕು. ಈಗ ತಿಳಿದಾಗ ಮಾತ್ರ ನಮಗೆ ಉಳಿದ ಎಲ್ಲ ಕ್ಲೇಶಗಳಿಂದ, ಎಲ್ಲ ಬಗೆಯ ಅನೌಚಿತ್ಯಗಳಿಂದ ನಾವು ಪಾರಾಗೋಕ್ಕೆ ಮಾತ್ರ ಸಾಧ್ಯ. ನಾನು ಇತ್ತೀಚೆಗೆ ನಮ್ಮ ಗಜಾನನ ಶರ್ಮರ ಕಾದಂಬರಿ ಓದಿ ನಾನು ಮೂಕ ವಿಸ್ಮಿತನಾದೆ. ಆ ಕಾದಂಬರಿಯನ್ನು ಓದ್ತಾ ಇರುವಾಗ ನಮಗನ್ಸುತ್ತೆ ಅಲ್ಲಿ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಅದರೊಳಗಡೆ ಒಂದು ಮಾನವೀಯ ಸಂಬಂಧ ಇದೆ, ಸಂಸ್ಕೃತಿಯ ಸಂಬಂಧಗಳಿವೆ, ಕುಟುಂಬಗಳ ಸಂಬಂಧ ಇದೆ, ಬಿರುಕುಗಳಿವೆ, ಅದೇ ಧೀರೋದಾತ್ತವಾದ ನಿಲುವು ಇದೆ. ಓದುವಾಗ ಆ ಭಾಷೆಯ ಒಳಗಡೆ ಒಂದು ಮೈನಲ್ಲಿ ಈ ಅಧ್ಯಾತ್ಮ ಅನ್ನೋ ಒಂದು ರಸ ಕೂಡ ಹರಿಯುತ್ತೆ. ಅದನ್ನೇ ಪ್ರಾಚೀನರು ಶಾಂತರಸ ಅಂತ ಕರೆದರು. ಈ ಶಾಂತ ಅನ್ನೋದು ಇದೆಯಲ್ಲ, ಇದೇ ಶೃಂಗಾರದಿಂದ ಶುರು ಮಾಡಿಕೊಂಡು ಶಾಂತದಲ್ಲಿ ಅದು ಪರಿವಸವನ ಆಗುತ್ತೆ. ಯಾವುದೇ ಬದುಕು ಜೀವನ ಅನ್ನೋದು ಶೃಂಗಾರದಿಂದ ಬರುತ್ತೆ ನಿಜ. ಶೃಂಗಾರದಿಂದ ಪ್ರಾರಂಭವಾಗಿ ಶೃಂಗಾರ, ವೀರ, ಕರುಣ, ಹಾಸ್ಯ, ಬೀಭತ್ಸ, ಭಯಾನಕ, ಅದ್ಭುತದಿಂದ ಬಂದು ಶಾಂತದಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಮಹಾಭಾರತವನ್ನು ಶಾಂತಕ್ಕೂ, ಕರುಣವನ್ನು ರಾಮಾಯಣಕ್ಕೂ ಭಾರತೀಯ ಸಂಸ್ಕೃತಿ, ಭಾರತೀಯ ಸಾಹಿತ್ಯದಲ್ಲಿ ಹೇಳಿದ್ದು. ಇಂಥ ಸಾಹಿತ್ಯದ ಅಧ್ಯಯನ, ಇಂಥ ಸಾಹಿತ್ಯದ ಕುರಿತಾದಂಥ ಚಿಂತನೆ ಇದೆಯಲ್ಲ, ಇದು ನಮಗೆ ಬಹಳ ಅವಶ್ಯಕವಾದ ಇವತ್ತು. ಈ ಸಾಹಿತ್ಯ ಅನ್ನೋದು ಕೇವಲ ರಂಜನೀಯವಾದದ್ದಲ್ಲ, ಅದು ಅಂತಿಮವಾಗಿ ನಮ್ಮ ಅಂತರಂಗದ ಸ್ಫೋಟ, ಅರಿವಿನ ಬಾಗಿಲನ್ನು ತೆರೆಯೋದಕ್ಕೆ ಒಂದು ದಾರಿದೀಪ ಅನ್ನೋದನ್ನು ನಾವು ಮನಗಾಡಬೇಕಾದಂಥದ್ದು ಸಂದರ್ಭ ಈ 21ನೇ ಶತಮಾನದಲ್ಲಿದೆ. ಇಂಥ ವಿಚಾರಗಳನ್ನು ಕೆಲವು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕಾಗಿ ನನಗಿಂಥದ್ದೊಂದು ಅವಕಾಶವನ್ನು, ಭಾಳ ದಿವ್ಯವಾದ ಅವಕಾಶ, ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ಕೊಟ್ಟು ನನ್ನಿಂದ ಈ ಕೆಲವು ಮಾತುಗಳು ಆಡಿಸಿದ್ದಾರೆ. ಅದು ನಾನು ಮಾತಾಡಿದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಪೂಜ್ಯ ಹೆಗಡೇಜಿ ದಂಪತಿಗಳು ನನ್ನಿಂದ ಆಡಿಸಿದ್ದಾರೆ. ಅವರಿಗೆ ನಾನು ನತಮಸ್ತಕನಾಗಿ ನಾನು ನಮಸ್ಕಾರಗಳನ್ನು ಹೇಳ್ತಾ ಈ ಕೆಲವು ಮಾತುಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಇದರ ಹಿಂದೆ ಇರುವಂಥ ಸುರೇಂದ್ರ ಕುಮಾರ್ಜಿ ಅವರಿಗೆ, ಹರ್ಷೇಂದ್ರ ಕುಮಾರ್ಜಿ ಅವರಿಗೆ, ಈ ಎಲ್ಲ ಮಾತುಗಳು ಕೇಳಿದ ವೇದಿಕೆಯ ಮಹನೀಯರಿಗೂ ಮತ್ತು ಈ ಸಭಾಂಗಣದಲ್ಲಿರುವ ಸಮಸ್ತರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ.